ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಪಿನ್ ಅಂಡ್ ಟೆಕ್ ಯೂಟ್ಯೂಬ್ ಚಾನಲ್. ಈ ದಿನ ನಡೆದ ಆದರ್ಶ ವಿದ್ಯಾಲಯಗಳ 6ನೇ ತರಗತಿ ದಾಖಲಾತಿಗೆ ನಡೆದ ಪ್ರವೇಶ ಪರೀಕ್ಷೆಯ ಕನ್ನಡ ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ಇಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಬಟನ್ ಒತ್ತುವುದರ ಮೂಲಕ ನಿಮ್ಮ ಸಪೋರ್ಟ್ ಅನ್ನ ನೀಡಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ನೋಡೋಣ ಬನ್ನಿ ಸ್ನೇಹಿತರೆ. ಇಲ್ಲಿ ಮೊದಲನೇ ಪ್ರಶ್ನೆ, ದೀಪ್ತಿಯು ಮೃಗಾಲಯಕ್ಕೆ ಭೇಟಿ ನೀಡಿದಳು. ಅಡಿಗೆರೆ ಎಳೆದ ಪದವು ಸೂಚಿಸುವ ವಿಭಕ್ತಿ ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಬಿ, ಚತುರ್ಥಿ. ಎರಡನೇ ಕ್ವಶನ್, ಮಹಾಕರುಣಾಳು, ಖಗ ಮೃಗ ಕೃಪಾಳು, ಗಿಡ ಮರ ದಯಾಳು. ಈ ವಾಕ್ಯದಲ್ಲಿ ಖಗ ಪದದ ಅರ್ಥ ನೀಡುವ ಪದ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಖಗ ಪದದ ಅರ್ಥ ನೀಡುವ ಪದ ಯಾವುದು ಅಂದ್ರೆ ಪಕ್ಷಿ, ಆಪ್ಷನ್ ಬಿ. ಮೂರನೇ ಪ್ರಶ್ನೆ ನೋಡೋದಾದ್ರೆ, ಚಿರಂಜೀವಿ ಎಂದು ಸಂಬೋಧಿಸಿ ಪತ್ರ ಪ್ರಾರಂಭಿಸುವುದು. ಇದು ಯಾರಿಗೆ ನಾವು ಇದನ್ನ ಸಂಬೋಧಿಸಿ ಪತ್ರ ಬರಿತೀವಿ ಅಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ ಎ ಕಿರಿಯರಿಗೆ, ಬಿ ಹಿರಿಯರಿಗೆ, ಸಿ ಗುರುಗಳಿಗೆ, ಡಿ ಗೆಳೆಯರಿಗೆ ಅಂತ ಇದೆ. ಇದಕ್ಕೆ ಉತ್ತರ ಎ ಕಿರಿಯರಿಗೆ ಆಗ್ತದೆ. ನಾಲ್ಕನೇ ಕ್ವಶನ್ ನೋಡೋದಾದ್ರೆ, ಸೂಕ್ತ ಲೇಖನ ಚಿಹ್ನೆ ಬಳಸಿ ಬರೆದ ವಾಕ್ಯ ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ. ಜನ ಎಂದರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ನಾನೊಬ್ಬ ಸೈನಿಕ, ನನಗೇಕೆ ರಕ್ಷಣೆ, ಇದು ನನ್ನ ಊರು, ನನ್ನ ಜನ ಎಂದರು. ಇದಕ್ಕೆ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಹಾಗೆ ಐದನೇ ಕ್ವಶನ್ ನೋಡೋದಾದ್ರೆ, ಅನುಕೂಲ ಪದದ ವಿರುದ್ಧಾರ್ಥಕ ಪದ ಯಾವುದು? ಆಪ್ಷನ್ ಎ ಅನನುಕೂಲ, ಆಪ್ಷನ್ ಬಿ ಅನಾನುಕೂಲ, ಆಪ್ಷನ್ ಸಿ ಅನಾನುಕೂಲ, ಆಪ್ಷನ್ ಡಿ ಅನನುಕೂಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅನಾನುಕೂಲ. ಹಾಗೆ ಆರನೇ ಕ್ವಶನ್ ನೋಡೋದಾದ್ರೆ, ಕೆಲವು ಸಲ ಸ್ವರಕ್ಕೆ ಸ್ವರವು ಪರವಾದಾಗ ಯಾವುದೇ ರೀತಿಯ ಸಂಧಿ ಕಾರ್ಯವು ನಡೆಯುವುದಿಲ್ಲ. ಇದನ್ನು ಏನನ್ನುತ್ತೇವೆ ಅಂತ ಕೇಳಿದರೆ, ಆಪ್ಷನ್ ಎ ಪ್ರಕೃತಿ ಭಾವ ಎನ್ನುತ್ತೇವೆ, ಆಪ್ಷನ್ ಬಿ ಧಾತು ಎನ್ನುತ್ತೇವೆ, ಆಪ್ಷನ್ ಸಿ ವಸ್ತುವಾಚಕ ಎನ್ನುತ್ತೇವೆ, ಆಪ್ಷನ್ ಡಿ ವಿಭಕ್ತಿ ಎನ್ನುತ್ತೇವೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪ್ರಕೃತಿ ಭಾವ ಎನ್ನುತ್ತೇವೆ. ಏಳನೇ ಕ್ವಶನ್ ನೋಡೋದಾದ್ರೆ, ತ್ರೇತಾಯುಗದ ರಾಮನ್ನ, ದ್ವಾಪರದ ಕೃಷ್ಣನ್ನ, ಕಲಿಯುಗದ ಕಲ್ಕಿನ ಖಂಡಾನ, ಜಾಂಬು ನದಿ ದಂಡೆಯ ಜಂಬು ನೇರಲ ಹಣ್ಣು, ಕೃತಯುಗದ ಕೊನೆಂಗೀವ ಉಂಡಾನ. ಇದು ಈ ಮೇಲಿನ ಪದ್ಯದಲ್ಲಿ ರಾಮ ಜೀವಿಸಿದ್ದ ಯುಗ. ಆಪ್ಷನ್ ಎ ಕೃತಯುಗ, ಆಪ್ಷನ್ ಬಿ ತ್ರೇತಾಯುಗ, ಆಪ್ಷನ್ ಸಿ ದ್ವಾಪರ ಯುಗ, ಆಪ್ಷನ್ ಡಿ ಕಲಿಯುಗ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ತ್ರೇತಾಯುಗ. ಎಂಟನೇ ಕ್ವಶನ್, ನನ್ನ ಕಂದ ಯಾವಾಗಲೂ ಜಯವಂತನಾಗಲಿ ಎಂದು ಅಮ್ಮ ದೇವರಲ್ಲಿ ಬೇಡುತ್ತಾಳೆ ಪದವು ಸೂಚಿಸುವ ಕಾಲ ಯಾವುದು ಅಂತ ಹೇಳಿದ್ದಾರೆ. ಇದರಲ್ಲಿ ಆಪ್ಷನ್ ಎ ಭೂತಕಾಲ, ಆಪ್ಷನ್ ಬಿ ಸಕಾಲ, ಆಪ್ಷನ್ ಸಿ ಭವಿಷ್ಯತ್ ಕಾಲ, ಆಪ್ಷನ್ ಡಿ ವರ್ತಮಾನ ಕಾಲ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ವರ್ತಮಾನ ಕಾಲ. ಒಂಬತ್ತನೇ ಕ್ವಶನ್, ಬಂದರು ಪದದ ಧಾತು ರೂಪ ಯಾವುದು? ಆಪ್ಷನ್ ಎ ವರು, ಆಪ್ಷನ್ ಬಿ ಬರ, ಆಪ್ಷನ್ ಸಿ ಬರು, ಆಪ್ಷನ್ ಡಿ ಬರು. ಇದಕ್ಕೆ ಆಪ್ಷನ್ ಸಿ ಸರಿಯಾದ ಉತ್ತರ ಬರು. 10ನೇ ಕ್ವಶನ್, ಋಷಿಗಳು ಆಗಮಿಸಿದಾಗ ಎಲ್ಲರೂ ನಮಸ್ಕರಿಸಬೇಕು ಎಂದು ಅಮ್ಮ ಹೇಳಿದರು. ಈ ವಾಕ್ಯದಲ್ಲಿ ದೀರ್ಘ ಸ್ವರಾಕ್ಷರದಿಂದ ಪ್ರಾರಂಭವಾಗುವ ಪದ ಯಾವುದು? ಇದಕ್ಕೆ ಆಪ್ಷನ್ ಎ ಋಷಿಗಳು, ಆಪ್ಷನ್ ಬಿ ಆಗಮಿಸಿದಾಗ, ಆಪ್ಷನ್ ಸಿ ಎಲ್ಲರೂ, ಆಪ್ಷನ್ ಡಿ ಅಮ್ಮ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಮಿಸಿದಾಗ. 11ನೇ ಕ್ವಶನ್, ಸ್ತ್ರೀಯರಿಗೆ ಉತ್ತಮ ಸ್ಥಾನಮಾನ ಹಾಗೂ ಗೌರವ ನೀಡಬೇಕೆಂದು ರಾಜಾಜ್ಞೆಯಾಗಿದೆ. ಈ ವಾಕ್ಯದಲ್ಲಿರುವ ಸಜಾತಿ ಸಂಯುಕ್ತಾಕ್ಷರ ಪದ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಸ್ತ್ರೀಯರಿಗೆ, ಆಪ್ಷನ್ ಬಿ ಸ್ಥಾನಮಾನ, ಆಪ್ಷನ್ ಸಿ ಉತ್ತಮ, ಆಪ್ಷನ್ ಡಿ ರಾಜಾಜ್ಞೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತಮ. 12ನೇ ಕ್ವಶನ್, ನಾನು ಗ್ರಂಥಾಲಯದಿಂದ ಪುಸ್ತಕ ತಂದೆನು. ಅಡಿಗೆರೆ ಎಳೆದ ಪದದ ಬಹುವಚನ ರೂಪ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ತಾನು, ಆಪ್ಷನ್ ಬಿ ನೀನು, ಆಪ್ಷನ್ ಸಿ ನಾವು, ಆಪ್ಷನ್ ಡಿ ನೀವು. ಇಲ್ಲಿ ನಾನು ಪದದ ಬಹುವಚನ ರೂಪ ಆಪ್ಷನ್ ಸಿ ಆಗಿರುತ್ತೆ, ನಾವು.
13ನೇ ಕ್ವಶನ್, ವಸ್ತುವಾಚಕ ನಾಮಪದದಲ್ಲಿರುವ ವಿಧಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ ಎ 2, ಆಪ್ಷನ್ ಬಿ 3, ಆಪ್ಷನ್ ಸಿ 4, ಆಪ್ಷನ್ ಡಿ 5. ಇದಕ್ಕೆ ಸರಿಯಾದ ಉತ್ತರ ಬಿ 3. 14ನೇ ಕ್ವಶನ್, ವಸಂತ ಕಾಲದಲ್ಲಿ ಕೋಗಿಲೆಯು ಇಂಪಾಗಿ ಕೂಗುತ್ತದೆ. ಈ ವಾಕ್ಯದಲ್ಲಿ ಕೋಗಿಲೆ ಪದವು ಸೂಚಿಸುವ ಲಿಂಗ ಯಾವುದು ಅಂತ ಕೇಳಿದರೆ. ಆಪ್ಷನ್ ಎ ಸ್ತ್ರೀಲಿಂಗ, ಆಪ್ಷನ್ ಬಿ ಪುಲ್ಲಿಂಗ, ಆಪ್ಷನ್ ಸಿ ಅನ್ಯಲಿಂಗ, ಆಪ್ಷನ್ ಡಿ ನಪುಂಸಕಲಿಂಗ. ಆಪ್ಷನ್ ಡಿ ನಪುಂಸಕಲಿಂಗ. ಇದಕ್ಕೆ ಉತ್ತರ ಡಿ ನಪುಂಸಕಲಿಂಗ. 15ನೇ ಕ್ವಶನ್, ಶ್ರೀನಗರದ ದಾಲ್ ಸರೋವರ ನೋಡಲು ಬಲು ಸುಂದರ. ಈ ವಾಕ್ಯದಲ್ಲಿನ ಸುಂದರ ಪದವು ಏನು ಅಂತ ಕೇಳಿದ್ದಾರೆ. ಆಪ್ಷನ್ ಎ ನಾಮಪದವಾಗಿದೆ, ಆಪ್ಷನ್ ಬಿ ಗುಣವಿಶೇಷಣವಾಗಿದೆ, ಆಪ್ಷನ್ ಸಿ ಕ್ರಿಯಾಪದ ಆಗಿದೆ, ಆಪ್ಷನ್ ಡಿ ಸರ್ವನಾಮ. ಇದರಲ್ಲಿ ಸುಂದರ ಎಂಬ ಪದವು ಗುಣವಿಶೇಷಣ ಆಗಿದೆ. ಆಪ್ಷನ್ ಬಿ ಸರಿಯಾದ ಉತ್ತರ. 16ನೇ ಕ್ವಶನ್, ಗಡಿಬಿಡಿಯಿಂದ ಹೊಲವನ್ನು ಉಳುವಾಗ ಮುಳ್ಳನ್ನು ತುಳಿದು ಕಂಬನಿ ಸುರಿಸಿದೆ. ಮೇಲಿನ ವಾಕ್ಯದಲ್ಲಿ ಯಾವ ಪದ ಬಿಡಿಸಿದಾಗ ಲೋಪಸಂಧಿ ಏರ್ಪಡುತ್ತದೆ ಎಂಬುದ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಗಡಿಬಿಡಿಯಿಂದ, ಆಪ್ಷನ್ ಬಿ ಹೊಲವನ್ನು, ಆಪ್ಷನ್ ಸಿ ಕಂಬನಿ, ಆಪ್ಷನ್ ಡಿ ಮುಳ್ಳನ್ನು. ಇದಕ್ಕೆ ಸರಿಯಾದ ಪದ ಮುಳ್ಳನ್ನು. ಮುಳ್ಳು ಪ್ಲಸ್ ಅನ್ನು ಮುಳ್ಳನ್ನು. ಆಪ್ಷನ್ ಡಿ ಸರಿಯಾದ ಉತ್ತರ. ಓಕೆ ಸ್ನೇಹಿತರೆ, ಇಷ್ಟೊತ್ತು ಕನ್ನಡ ಪ್ರಶ್ನೆ ಪತ್ರಿಕೆ ಬಗ್ಗೆ ನೋಡಿದ್ರಿ. ಹಾಗೆ ಮುಂದಿನ ಪ್ರಶ್ನೆ ಪತ್ರಿಕೆಗಳಿಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.